ವಿಡಿಯೋದಲ್ಲಿ ದೋ ದಿವಾನೆ ಶಹರ್ ಮೇ ಎಂಬ ಮೂವಿ ನೋಡ್ತಾ ಇದ್ದೇವೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಮೂವಿಯ ಆರಂಭದಲ್ಲಿ ನಮ್ಮ ಹೀರೋ ಆದಂತಹ ಶಶಾಂಕ್ ಮತ್ತೆ ಹೀರೋಯಿನ್ ಆದಂತಹ ರೋಶಿನಿನ ತೋರಿಸ್ತಾರೆ. ನಮ್ಮ ಹೀರೋ ಒಂದು ಮಾರ್ಕೆಟಿಂಗ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಆದ್ರೆ ಕಂಪನಿಯಲ್ಲಿ ನಡೆಯುವಂತಹ ಮೀಟಿಂಗ್ ನ ಅವನು ಅಟೆಂಡ್ ಮಾಡೋದಿಲ್ಲ. ಇದಕ್ಕೆ ಒಂದು ಕಾರಣ ಇದೆ. ಅವನಿಗೆ ಶ ಎಂಬ ಅಕ್ಷರ ಹೇಳೋದಕ್ಕೆ ಬರೋದಿಲ್ಲ. ಶಾನ ಬದಲು ಸಾ ಅಂತ ಹೇಳ್ತಾನೆ. ಸ್ವಂತ ಹೆಸರಾದಂತಹ ಶಶಾಂಕ್ ಅಂತ ಸಹ ಹೇಳೋದಕ್ಕೆ ಬರೋದಿಲ್ಲ. ಇದರಿಂದ ದೊಡ್ಡ ದೊಡ್ಡ ಮೀಟಿಂಗ್ ನ ಅಟೆಂಡ್ ಮಾಡೋದಕ್ಕೆ ಭಯ ಆಗ್ತಿರುತ್ತೆ. ಜನರು ಅವನನ್ನ ಗೇಲಿ ಮಾಡ್ತಾರೆ ಅಂತ. ಈ ಕಡೆ ನಮ್ಮ ಹೀರೋಯಿನ್ ಒಂದು ಮ್ಯಾಗಝಿನ್ ನ ಕವರ್ ಫೋಟೋಗೆ ಹುಡುಗಿಯರನ್ನ ಆಯ್ಕೆ ಮಾಡಿ ಅವರ ಒಳ್ಳೆ ಒಳ್ಳೆ ಫೋಟೋ ತೆಗೆದು ಎಡಿಟ್ ಮಾಡುವಂತಹ ವರ್ಕ್ ಮಾಡ್ತಾ ಇರ್ತಾಳೆ. ನಮ್ಮ ರೋಶಿನಿ ದಿನ ಸ್ಪೆಕ್ಸ್ ಹಾಕ್ತಾಳೆ. ತುಂಬಾ ದಿನಗಳಿಂದ ಅವಳ ಫ್ಯಾಮಿಲಿ ಮದ್ವೆ ಆಗುವಂತ ಬಲವಂತ ಮಾಡ್ತಾ ಇರ್ತಾರೆ. ಆದ್ರೆ ಪ್ರತಿ ಸಲ ಏನಾದ್ರೂ ಕಾರಣ ಹೇಳಿ ಅವಳದನ್ನ ಕ್ಯಾನ್ಸಲ್ ಮಾಡ್ತಾಳೆ. ಹಾಗೆ ಅವಳನ್ನ ನೋಡೋದಕ್ಕೆ ಬಂದಂತಹ ಹುಡುಗರೆಲ್ಲ ಯಾಕೆ ನೀನು ಸ್ಪೆಕ್ಸ್ ಹಾಕಿರೋದು, ಕಣ್ಣು ಕಾಣೋದಿಲ್ವಾ, ಲೆನ್ಸ್ ನ ಯೂಸ್ ಮಾಡಬಹುದಲ್ವಾ ಅಂತ ಹೇಳ್ತಾರೆ. ಆದ್ರೆ ಅವಳದನ್ನ ಬಿಚ್ಚೋದೇ ಇಲ್ಲ. ಇದರ ಹಿಂದೆ ಒಂದು ಕಾರಣ ಇದೆ. ತಾನು ಕ್ಯೂಟ್ ಅಲ್ಲ, ತನ್ನ ಮೂಗು ಚೆನ್ನಾಗಿಲ್ಲ ಅಂತ ಅನಿಸಿದ ಕಾರಣ ಹೀಗೆ ಆ ಸ್ಪೆಕ್ಸ್ ನ ಹಾಕೋದು. ಕಣ್ಣು ಚೆನ್ನಾಗಿ ಕಾಣುತ್ತೆ. ನಮ್ಮ ಹೀರೋ ಪದೇ ಪದೇ ಮೀಟಿಂಗ್ ನ ಅಟೆಂಡ್ ಮಾಡದ ಕಾರಣ ಒಂದು ದಿನ ಅವನ ಬಾಸ್ ಅವನೊಂದಿಗೆ ನೀನ್ ಯಾಕೆ ಪ್ರೆಸೆಂಟೇಶನ್ ನ ಅಟೆಂಡ್ ಮಾಡೋದಿಲ್ಲ ಎಂದು ಕೇಳಿದಾಗ ನಮ್ಮ ಹೀರೋ ಸುಳ್ಳನ್ನ ಹೇಳಿ ಮೇಲೆ ಸ್ಕಿಪ್ ಆಗ್ತಾನೆ. ನಮ್ಮ ಹೀರೋ ಪ್ರೆಸೆಂಟೇಶನ್ ಅಟೆಂಡ್ ಮಾಡದ ಕಾರಣ ಅವನಿಗೆ ಎಕ್ಸ್ಪೀರಿಯನ್ಸ್ ಇದ್ರು ಪ್ರಮೋಷನ್ ಸಿಗೋದಿಲ್ಲ. ನಮ್ಮ ಹೀರೋಯಿನ್ ಗೆ ನಯನ ಎಂಬ ಅಕ್ಕ ಇರ್ತಾಳೆ. ನಯನ ಕ್ಯೂಟ್ ಮತ್ತೆ ಪರ್ಫೆಕ್ಟ್ ಫಿಗರ್ ಆಗಿರ್ತಾಳೆ. ಇದಕ್ಕೆ ಕಾರಣ ಅವಳ ಬಾಯ್ ಫ್ರೆಂಡ್ ಆದಂತಹ ಅರ್ಜುನ್. ಅವಳು ಝೀರೋ ಫಿಗರ್ ಆಗಿರೋದೇ ಅವನಿಗಿಷ್ಟ. ಇದರಿಂದ ತನಗೆ ಇಷ್ಟ ಆದಂತಹ ಆಹಾರ ತಿನ್ನೋದಿಲ್ಲ. ದಿನ ಡಯಟ್ ಮೇಂಟೈನ್ ಮಾಡ್ತಾಳೆ. ಇದರಿಂದ ನಮ್ಮ ಹೀರೋಯಿನ್ ಅವಳೊಂದಿಗೆ ನಿನಗಿಷ್ಟ ಇರುವಂತಹ ಫುಡ್ ನ ತಿನ್ನು ಅಂದಾಗ ನಮ್ಮ ನಯನ ಅದನ್ನ ಕೇಳೋದಿಲ್ಲ. ಅರ್ಜುನ್ ನ ಇಂಪ್ರೆಸ್ ಮಾಡೋದಕ್ಕೆ ತನ್ನಿಂದ ಆದಷ್ಟು ಟ್ರೈ ಮಾಡ್ತಾಳೆ. ನಮ್ಮ ಹೀರೋಯಿನ್ ಗೆ ಶಾಹಿಲ್ ಎಂಬ ಎಕ್ಸ್ ಲವರ್ ಇದ್ದ. ಅವಳು ಅವನನ್ನ ತುಂಬಾ ಲವ್ ಮಾಡ್ತಾ ಇರ್ತಾಳೆ. ಆದ್ರೆ ಶಾಹಿಲ್ ಅವಳನ್ನ ಚೀಟ್ ಮಾಡ್ತಾನೆ. ಇದರಿಂದ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಇದೇ ಕಾರಣದಿಂದ ಅವಳಿಗೆ ಬೇರೆ ರಿಲೇಶನ್ಶಿಪ್ ಅಲ್ಲಿ ನಂಬಿಕೆ ಇರೋದಿಲ್ಲ. ಎಲ್ರು ಒಂದೇ ತರ ಇರೋದಿಲ್ಲ ಅಂತ ನಮ್ಮ ನಯನ ಅವಳನ್ನ ಕನ್ವಿನ್ಸ್ ಮಾಡ್ತಾಳೆ. ಹಾಗೆ ಬೇರೆ ದಾರಿ ಇಲ್ಲದೆ ನಮ್ಮ ರೋಶಿನಿ ಮನೆಯವರ ನಿರ್ಬಂಧಕ್ಕೆ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಒಪ್ಪಿಕೊಳ್ತಾಳೆ. ಅವಳನ್ನ ನೋಡೋದಕ್ಕೆ ನಮ್ಮ ಶಶಾಂಕ್ ಬಂದಿರೋದು. ಅವಳನ್ನ ಕಂಡ ತಕ್ಷಣ ನಮ್ಮ ಹೀರೋಗೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಅವಳಿಗೆ ಮಾತನಾಡೋದಕ್ಕೆ ಸಹ ಇಷ್ಟ ಇರೋದಿಲ್ಲ. ಮನೆಯವರು ಹೇಳಿದ ಕಾರಣ ಅವರಿಬ್ಬರು ಟೆರೆಸ್ ಮೇಲೆ ಹೋಗಿ ಮಾತಾಡ್ತಾರೆ. ನೀವಂದುಕೊಂಡ ಹಾಗೆ ನಾನು ಪರ್ಫೆಕ್ಟ್ ವೈಫ್ ಆಗಿರೋದಿಲ್ಲ. ನನಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂದಾಗ ನೀನು ಅಡುಗೆ ಮಾಡುವಂತಹ ಅವಶ್ಯಕತೆ ಇಲ್ಲ, ನಾನೇ ಮಾಡ್ತೇನೆ. ನನಗೆ ಬೇಜಾರಾದಾಗ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೇನೆ ಅಂತ ನಮ್ಮ ಹೀರೋ ಹೇಳ್ತಾನೆ. ಹೀರೋಯಿನ್ ಗೆ ಬೇಜಾರಾದಾಗ ಊಟ ಮಾಡ್ತಾಳೆ. ನಮ್ಮ ಹೀರೋ ಅಡುಗೆ ಮಾಡ್ತಾನೆ. ಹಾಗೆ ನಿಮ್ಮ ಮಾರ್ಕೆಟಿಂಗ್ ಕಂಪನಿಯು ಯಾವ ಎಲೆಕ್ಟ್ರಾನಿಕ್ಸ್ ನ ಜಾಸ್ತಿ ಸೇಲ್ ಮಾಡೋದು ಅಂತ ಕೇಳಿದಾಗ ನಮ್ಮ ಹೀರೋಗೆ ಒಂಥರ ಆಗುತ್ತೆ. ಅವನಿಗೆ ವಾಷಿಂಗ್ ಮೆಷಿನ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ವಾಷಿಂಗ್ ಮೆಷಿನ್ ಹೇಳಿದ್ರೆ ಅವಳು ಗೇಲಿ ಮಾಡ್ತಾಳ ಅಂತ ಸುಮ್ಮನೆ ನಿಂತಾಗ ನಮ್ಮ ರೋಶಿನಿ ಪದೇ ಪದೇ ಕೇಳಿದ ಕಾರಣ ನಮ್ಮ ಹೀರೋ ತನ್ನ ಕೈಯಲ್ಲಾದ ಹಾಗೆ ಹೇಳ್ತಾನೆ. ಆದ್ರೆ ಶಾನ ಬದಲು ಸಾ ಪ್ರಾಬ್ಲಮ್ ಅವಳನ್ನ ಎಫೆಕ್ಟ್ ಮಾಡಿರೋದಿಲ್ಲ. ಕಾಮ್ ಆಗಿರ್ತಾಳೆ. ಗೇಲಿ ಮಾಡದೆ ಅವನೊಂದಿಗೆ ಮಾತಾಡ್ತಾಳೆ. ನಮ್ಮ ಹೀರೋಗೆ ಫೋಟೋ ತೆಗೆಯೋದೆಂದರೆ ತುಂಬಾ ಇಷ್ಟ. ಒಳ್ಳೆ ಒಳ್ಳೆ ಫ್ರೇಮ್ ಕಂಡ್ರೆ ಫೋಟೋ ತೆಗಿತಾನೆ. ಮಧ್ಯೆ ಮಧ್ಯೆ ಸ್ಟ್ರೀಟ್ ಫೋಟೋಗ್ರಾಫಿ ಕಾನ್ಸೆಂಟ್ ಬಂದ್ರೆ ಅವನದರಲ್ಲಿ ತಾನು ತೆಗೆದಂತಹ ಫೋಟೋ ಅಪ್ಲೋಡ್ ಮಾಡ್ತಾನೆ. ಈಗ ಅವಳ ಜೊತೆ ಮಾತನಾಡುವಾಗ ಅವನಿಗೆ ಫಸ್ಟ್ ಪ್ರೈಸ್ ಬಂದಿರುತ್ತೆ. ನಿನಗೆ ಯಾವ ತರಹದ ಹುಡುಗಿಯರನ್ನ ಇಷ್ಟ ಎಂದು ಕೇಳಿದಾಗ ನನಗೆ ಆತರ ಏನಿಲ್ಲ, ನಿನ್ನ ಹಾಗೆ ಇದ್ರೆ ಓಕೆ ಅಂತಾನೆ. ಅವಳು ಸ್ಪೆಕ್ಸ್ ಧರಿಸಿದ್ರು ಅವನಿಗೆ ಪ್ರಾಬ್ಲಮ್ ಇರೋದಿಲ್ಲ. ಅವಳನ್ನ ಹಾಗೆ ಕಂಡ ತಕ್ಷಣ ಅವನಿಗೆ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಇಷ್ಟ ಆಗಿದೆ ಅಂತ ನಮ್ಮ ಹೀರೋ ತನ್ನ ಮನೆಯವರ ಜೊತೆ ಹೇಳ್ತಾನೆ. ಆದ್ರೆ ಅವಳಿಗೆ ಮದ್ವೆ ಆಗೋದಕ್ಕೆ ಇಷ್ಟ ಇರೋದಿಲ್ಲ. ಇದರಿಂದ ನೋ ಅಂತಾಳೆ. ಇದನ್ನ ಕೇಳಿದಾಗ ನಮ್ಮ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ತನ್ನಪ್ಪ ಅವನೊಂದಿಗೆ ನೀನು ತುಂಬಾ ಹುಡುಗಿಯರನ್ನ ನೋಡಿದ್ದೀಯಾ, ಎಲ್ರು ನಿನ್ನ ರಿಜೆಕ್ಟ್ ಮಾಡಿದ್ದಾರೆ, ನಿನ್ನ ಪ್ರಾಬ್ಲಮ್ ಹೇಗಾದ್ರೂ ನೀನು ರೆಡಿ ಮಾಡುವಂತ ಅವನಪ್ಪ ಹೇಳ್ತಾನೆ. ನಮ್ಮ ಹೀರೋ IIT IM ಅಲ್ಲಿ ಓದಬೇಕೆಂಬ ಆಸೆ ಇರುತ್ತೆ. ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾನೆ. ಆದ್ರೆ ಇಂಟರ್ವ್ಯೂ ಪಾಸ್ ಆಗಿರೋದಿಲ್ಲ. ಅದು ನೀನು ಪಾಸ್ ಆಗಿದ್ರೆ ನಿನಗೀಗ ಒಳ್ಳೆ ಹುಡುಗಿ ಸಿಗ್ತಾ ಇತ್ತು ಅಂತ ಅವನಪ್ಪ ಬೈತಾನೆ. ಆದ್ರೆ ಅಪ್ಪ ಹೇಳಿದ್ದನ್ನ ಅವನು ಕೇರ್ ಮಾಡೋದಿಲ್ಲ. ಈ ಕಡೆ ರೋಶಿನಿಯ ಮನೆಯವರು ಅವಳನ್ನ ಬೈತಾ ಇರ್ತಾರೆ. ಶಶಾಂಕ್ ನ ಹಾಗೆ ಒಳ್ಳೆ ಹುಡುಗನ್ನ ಇನ್ನು ನಿನ್ನ ಲೈಫ್ ಅಲ್ಲಿ ಸಿಗೋದಿಲ್ಲ ಅಂತ.
ಅಮ್ಮ ಬೈತಿರುವಾಗ ಅವಳಪ್ಪ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಮದ್ವೆ ಆದ್ರೂ ಆಗಿಲ್ಲ ಅಂದ್ರೂ ಅಪ್ಪನಿಗೆ ಪ್ರಾಬ್ಲಮ್ ಇರೋದಿಲ್ಲ, ಅವಳಿಗೆ ಇಷ್ಟ ಬಂದ ಹಾಗೆ ಇರ್ಲಿ ಅಂತ ಅಪ್ಪ ಹೇಳ್ತಾರೆ. ಇದರ ಮಧ್ಯೆ ಬಾಸ್ ಅವಳನ್ನ ಬೈತಾರೆ. ಅವಳು ಸೆಲೆಕ್ಟ್ ಮಾಡಿದಂತಹ ಫೋಟೋಸ್ ಬಾಸ್ಗೆ ಇಷ್ಟ ಆಗಿರೋದಿಲ್ಲ. ಸ್ಕಿನ್ ಡಸ್ಕಿ ಆಗಿದೆ, ಕಣ್ಣು ಸರಿ ಇಲ್ಲ, ಮೂಗು ಚೆನ್ನಾಗಿಲ್ಲ, ಬೇರೆ ಬೇರೆ ಹುಡುಗಿಯರನ್ನ ಸೆಲೆಕ್ಟ್ ಮಾಡುವಂತ ಬೈತಾರೆ. ಈ ಕಡೆ ನಮ್ಮ ಶಶಾಂಕ್ ನಮ್ಮ ಹೀರೋಯಿನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಮೊದಲ ಸಲ ಅವಳನ್ನ ಕಂಡ ತಕ್ಷಣ ಅವನಿಗೆ ಇಷ್ಟ ಆಗಿರುತ್ತೆ. ಆದ್ರೆ ಯಾಕೆ ಅವಳು ತನ್ನ ರಿಜೆಕ್ಟ್ ಮಾಡಿದ್ದು ಎಂಬ ಕಾರ್ಯ ಅವನಿಗೆ ಗೊತ್ತಾಗಬೇಕು ಅಂತ ಹೇಳಿ ಅವಳಿಗೆ ಫೋನ್ ಮಾಡ್ತಾನೆ. ಆದ್ರೆ ಅವಳು ಫೋನ್ ಕಟ್ ಮಾಡ್ತಾಳೆ. ಹಾಗೆ ಕಾರಣ ಗೊತ್ತಾಗಬೇಕೆಂದು ನಮ್ಮ ಹೀರೋ ಅವಳ ಆಫೀಸ್ ನ ಮುಂದೆ ಅವಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಮೊದಲೆಲ್ಲ ಅವಳು ಅವನನ್ನ ಅವಾಯ್ಡ್ ಮಾಡ್ತಾಳೆ, ಆದ್ರೂ ಅವನದನ್ನ ಕೇರ್ ಮಾಡದೆ ದಿನನಿತ್ಯ ಬಂದು ನಿಲ್ತಾನೆ. ಆಗ ಅವಳು ಮೈಂಡ್ ಮಾಡದೆ ಹೋಗ್ತಾ ಇರ್ತಾಳೆ. ಹಾಗಿರುವಾಗ ಒಂದು ದಿನ ನಮ್ಮ ಹೀರೋ ಬಂದಿರೋದಿಲ್ಲ. ಆಗ ಅವಳಿಗೆ ಅವನನ್ನ ಮಿಸ್ ಆಗುತ್ತೆ. ಹಾಗೆ ಬೇಗ ಅವನ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನ ಚೆಕ್ ಮಾಡಿ ನೋಡಿದಾಗ ಒಂದು ಹುಡುಗಿಯ ಜೊತೆ ನಿಂತಿರುವಂತಹ ಫೋಟೋ ಅಪ್ಲೋಡ್ ಮಾಡಿರ್ತಾನೆ. ಅದನ್ನ ನೋಡಿದಾಗ ಅವಳಿಗೆ ಬೇರೆ ಹುಡುಗಿ ಸೆಟ್ ಆಗಿರ್ತಾಳ ಎಂಬ ಟೆನ್ಷನ್ ಆಗುತ್ತೆ. ಇದರಿಂದ ಬೇಗ ಅವನಿಗೆ ಫೋನ್ ಮಾಡಿ ನಾಳೆ ಫ್ರೀ ಇದ್ರೆ ಕಾಫಿ ಕುಡಿಯೋದಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಹಾಗೆ ಅವರಿಬ್ಬರು ಕೆಫೆಯಲ್ಲಿ ಮೀಟ್ ಆಗ್ತಾರೆ. ಅವಳನ್ನ ಕಂಡ ತಕ್ಷಣ ನನ್ನ ರಿಜೆಕ್ಟ್ ಮಾಡೋದಕ್ಕೆ ಕಾರಣ ನನ್ನ ಶಾ ಎಂಬ ಪ್ರಾಬ್ಲಮ್, ನಾನು ಶಾನ ಬದಲು ಸಾ ಅಂತ ಹೇಳ್ತೇನೆ, ಇದರಿಂದ ನನ್ನನ್ನ ಎಲ್ರೂ ರಿಜೆಕ್ಟ್ ಮಾಡ್ತಾರೆ, ಇದರಿಂದ ತಾನೇ ನೀವು ನನ್ನ ರಿಜೆಕ್ಟ್ ಮಾಡಿದ್ದು ಎಂದು ಕೇಳಿದಾಗ ಹಾಗೇನಿಲ್ಲ, ನನಗೆ ನೀವು ಶಾನ ಬದಲು ಫಾ ಹೇಳಿದ್ರೂ ಪ್ರಾಬ್ಲಮ್ ಇಲ್ಲ, ನಾನು ಆ ಕಾರಣದಿಂದ ರಿಜೆಕ್ಟ್ ಮಾಡಿಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಕಾರಣ ಹೇಳಿ ಅಂದಾಗ ನಮ್ಮ ರೋಶಿನಿ ಅದಕ್ಕೆ ಉತ್ತರಿಸೋದಿಲ್ಲ. ನಿಮ್ಮ ಪ್ರೊಫೈಲ್ ಅಲ್ಲಿ ಇರುವಂತಹ ಆ ಹುಡುಗಿ ಯಾರಂತ ಕೇಳಿದಾಗ ಅದು ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ಕಸಿನ್ ಅಂದಾಗ ನಮ್ಮ ಹೀರೋಯಿನ್ ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೆ ನಿನಗೆ ಬಾಯ್ ಫ್ರೆಂಡ್ ಇಲ್ವಾ ಎಂದು ಕೇಳಿದಾಗ ಪರ್ಸನಲ್ ಕಾರ್ಯ ಈಗ ಹೇಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅವಳಲ್ಲಿಂದ ಹೋಗ್ತಾಳೆ. ಹಾಗೆ ಅವರಿಬ್ಬರು ಪದೇ ಪದೇ ಮೀಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಹಾಗಿರುವಾಗ ಒಂದು ದಿನ ಸರ್ಪ್ರೈಸ್ ಆಗಿ ಅವಳು ಅವನ ಫ್ಲಾಟ್ ಗೆ ಹೋಗ್ತಾಳೆ. ಅವನ ಆ ಸಣ್ಣ ಫ್ಲಾಟ್ ನೋಡಿದಾಗ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ತುಂಬಾ ಫೋಟೋಸ್ ಇರುತ್ತೆ, ಅದೆಲ್ಲ ಅವನೇ ಕ್ಲಿಕ್ ಮಾಡಿರೋದು. ಹಾಗೆ ನೀನ್ ಯಾಕೆ ನನ್ನ ಮದ್ವೆ ಆಗೋದಕ್ಕೆ ಡಿಸೈಡ್ ಮಾಡಿದ್ದು ಅಂತ ನಮ್ಮ ರೋಶಿನಿ ಕೇಳಿದಾಗ ನನ್ನ ಹತ್ರ ಇಲ್ಲದಿರೋದು ನಿನ್ ಹತ್ರ ಇದೆ, ಅದು ನಿನ್ನ ಕಾನ್ಫಿಡೆನ್ಸ್, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನೀನು ತುಂಬಾ ಚೆನ್ನಾಗಿ ಕಾನ್ಫಿಡೆನ್ಸ್ ಇಂದ ಮಾತಾಡ್ತೀಯ, ನೀನು ನನ್ ಜೊತೆ ಇದ್ರೆ ಆ ಕಾನ್ಫಿಡೆನ್ಸ್ ನನಗೆ ಬರುತ್ತೆ ಎಂಬ ನಂಬಿಕೆ ನನಗಿದೆ, ನೀನಂದ್ರೆ ನನಗಿಷ್ಟ. ಅವಳನ್ನ ಯಾವುದೇ ಕಾರ್ಯಕ್ಕೂ ಅವನು ರೆಸ್ಟ್ರಿಕ್ಟ್ ಮಾಡಿರೋದಿಲ್ಲ. ತನ್ನನ್ನ ಹೇಗೆ ಅಕ್ಸೆಪ್ಟ್ ಮಾಡುವಂತಹ ವ್ಯಕ್ತಿಯ ನಮ್ಮ ರೋಶಿನಿ ಇಷ್ಟು ದಿನ ಹುಡುಕ್ತಾ ಇದ್ದಿದ್ದು. ಹಾಗೆ ಇದು ವರ್ಕೌಟ್ ಆಗುತ್ತಾ ಎಂದು ನೋಡೋಣ ಅಂತ ನಮ್ಮ ರೋಶಿನಿ ಹೇಳ್ತಾಳೆ. ಹಾಗೆ ಅವರಿಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಮಧ್ಯೆ ಮಧ್ಯೆ ಮೀಟ್ ಆಗ್ತಾರೆ, ಒಟ್ಟಿಗೆ ಟ್ರಾವೆಲ್ ಮಾಡ್ತಾರೆ. ದಿನಗಳು ಕಳೆದ ಹಾಗೆ ತನ್ನ ಎಕ್ಸ್ ಲವರ್ ನ ಬಗ್ಗೆ ಅವನೊಂದಿಗೆ ಶೇರ್ ಮಾಡಿಕೊಳ್ತಾಳೆ. ಶಾಹಿಲ್ ಎಂಬ ಹುಡುಗನ್ನ ನಾನು ಲವ್ ಮಾಡಿದ್ದೆ, ದಿಢೀರನೆ ಒಂದು ದಿನ ಯಾವುದೇ ಕಾರಣ ಇಲ್ಲದೆ ಅವನು ನನ್ನ ಬಿಟ್ಟು ಹೋದ, ಅದಲ್ಲದೆ ಬೇರೆ ಹುಡುಗಿಯನ್ನ ಮದ್ವೆ ಆದ. ನನಗಿಂತ ಆ ಹುಡುಗಿ ತುಂಬಾ ಡಿಫ್ರೆಂಟ್ ಆಗಿದ್ಲು, ಬ್ಯೂಟಿ ನೋಡಿ ಅವನು ಹೋಗಿದ್ದು ಎಂಬ ಕಾರ್ಯ ಅವಳಿಗೆ ಗೊತ್ತಾಗುತ್ತೆ. ಶಶಾಂಕ್ ನ ಹಾಗೆ ಅವನು ಮೊದಲೆಲ್ಲ ಕೇರ್ ಮಾಡಿದ್ದ, ಅವಳು ಹೇಗೆ ಇದ್ದಾಳೋ ಹಾಗೆ ಅವನು ಅವಳನ್ನ ಲವ್ ಮಾಡಿದ್ದು. ಆದ್ರೆ ಮದ್ವೆ ಅಂತ ಬಂದಾಗ ಅವನು ಅವಳನ್ನ ಬಿಟ್ಟು ಹೋದ, ಅದರಿಂದ ಶಶಾಂಕ್ ಹಾಗೆ ಮಾಡ್ತಾನ ಎಂಬ ಭಯ ಅವಳಿಗೆ ಇರುತ್ತೆ. ಇದನ್ನು ನೋಡಿದಂತಹ ನಮ್ಮ ಹೀರೋ ನಾನ್ ಯಾವತ್ತೂ ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ತನ್ನ ಪ್ರಾಬ್ಲಮ್ ನ ಶೇರ್ ಮಾಡಿಕೊಳ್ತಾನೆ. ನನ್ನ ಈ ಶಾನ ಪ್ರಾಬ್ಲಮ್ ಇಂದ ಆಫೀಸ್ ಅಲ್ಲಿ ಪ್ರೆಸೆಂಟೇಶನ್ ಸಹ ನಾನು ಮಾಡೋದಿಲ್ಲ, ಕಾರಣ ಜನರು ಗೇಲಿ ಮಾಡ್ತಾರೆ ಅಂತ. ಅದಲ್ಲದೆ IIM ಅಲ್ಲಿ ಅವನಿಗೆ ಅಡ್ಮಿಷನ್ ಸಿಕ್ಕಿರುತ್ತೆ, ಆದ್ರೆ ಅವನದರಲ್ಲಿ ಫೇಲ್ ಆಗಿರೋದಿಲ್ಲ, ಬೇಕಂತಾನೆ ಹೋಗಿರೋದಿಲ್ಲ. ಅಲ್ಲಿ ಹೋಗಿ ಮಾತನಾಡಿದ್ರೆ ತನ್ನ ಶಾ ಮತ್ತೆ ಸಾಕಾರನ ಅವರು ತನ್ನ ಗೇಲಿ ಮಾಡ್ತಾರ ಎಂಬ ಭಯ ಅವನಿಗಿರುತ್ತೆ. ಇದರಿಂದ ತಾನು ಹೆಚ್ಚಾಗಿ ಯಾರೊಂದಿಗೂ ಮಾತನಾಡೋದಿಲ್ಲ ಅಂತ ತನ್ನ ಪ್ರಾಬ್ಲಮ್ ನ ಹೇಳಿಕೊಂಡಾಗ ಅವಳು ತನ್ನ ಪ್ರಾಬ್ಲಮ್ ನ ಬೇಗ ಹೇಳಿಕೊಳ್ತಾಳೆ. ತನ್ನ ಈ ಗ್ಲಾಸ್ಗೆ ಪವರ್ ಇಲ್ಲ, ನಾನಿದನ್ನ ಸುಮ್ಮನೆ ಹಾಕಿರೋದು ಅಂದಾಗ ಯಾಕೆ ಅಂತ ಕಾರಣ ಕೇಳಿದಾಗ ನನ್ನ ಮೂಗು ಚೆನ್ನಾಗಿಲ್ಲ, ಅದನ್ನ ಕವರ್ ಮಾಡೋದಕ್ಕೆ ನಾನಿದನ್ನ ಧರಿಸಿದ್ದು ಅಂದಾಗ ನಿನ್ನ ಮುಖ ತುಂಬಾ ಚೆನ್ನಾಗಿದೆ,
ನೀನು ಸುಂದರಿ ಅಲ್ವಾ ಎಂದು ಕೇಳಿದಾಗ ಅವಳಿಗೆ ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮೂಗು ಚೆನ್ನಾಗಿಲ್ಲ ಅಂದಾಗ ಇದು ನಿನ್ನ ಓವರ್ ಥಿಂಕಿಂಗ್ ಅಷ್ಟೇ, ನೀನು ಆ ಗ್ಲಾಸ್ ನ ತೆಗೆದ್ರೆ ತುಂಬಾ ಚೆನ್ನಾಗಿರ್ತೀಯ, ಒಮ್ಮೆ ನೀನ್ ಅದನ್ನ ತೆಗಿ ಅಂದಾಗ ಅವಳದಕ್ಕೆ ರೆಡಿ ಇರೋದಿಲ್ಲ. ಇಷ್ಟು ಕ್ಲೋಸ್ ಆಗಿದ್ರು ಅವನು ಅವಳನ್ನ ಆ ಕನ್ನಡಿ ಇಲ್ಲದೆ ನೋಡಿರೋದಿಲ್ಲ. ಹಾಗೆ ದಿನಗಳು ಕಳೆದೋಗುತ್ತೆ. ಅವರಿಬ್ಬರು ತುಂಬಾ ಕ್ಲೋಸ್ ಆಗ್ತಾರೆ. ಆದ್ರೆ ಅವರಿಬ್ಬರ ಮನೆಯವರಿಗೆ ಕ್ಲೋಸ್ ಆಗಿರುವಂತಹ ವಿಷಯ ಗೊತ್ತಿರೋದಿಲ್ಲ. ಇದರ ಮಧ್ಯೆ ಶಶಾಂಕ್ಗೆ ಅವನಪ್ಪ ಫೋನ್ ಮಾಡಿ ನೀನ ನೋಡೋದಕ್ಕೆ ಒಂದು ಹುಡುಗಿ ಕೆಫೆಗೆ ಬರ್ತಾಳೆ, ನೀನ್ ಅವಳನ್ನ ಮೀಟ್ ಆಗು ಅಂದಾಗ ಅಪ್ಪನ ಮಾತನ್ನ ರಿಜೆಕ್ಟ್ ಮಾಡೋದಕ್ಕಾಗದೆ ಆ ಕಾರ್ಯ ರೋಶಿನಿ ಜೊತೆ ಹೇಳದೆ ಆ ಹುಡುಗಿಯನ್ನ ಮೀಟ್ ಆಗಿ ತನ್ನ ಸಂಬಂಧದ ಬಗ್ಗೆ ಅವಳೊಂದಿಗೆ ಓಪನ್ ಆಗಿ ಹೇಳ್ಬೇಕು ಅಂತ ಕೆಫೆಗೆ ಹೋಗ್ತಾನೆ. ಹಾಗೆ ಅವಳೊಂದಿಗೆ ನನಗೆ ಈ ರಿಲೇಶನ್ಶಿಪ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಬೇರೆ ಹುಡುಗಿಯನ್ನ ಲವ್ ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಸಡನ್ ಆಗಿ ನಮ್ಮ ರೋಶಿನಿ ಆ ಸ್ಪೋರ್ಟ್ ಗೆ ಬರ್ತಾಳೆ. ಅವರಿಬ್ಬರು ಮಾತನಾಡೋದನ್ನ ಕಂಡಾಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಇವನು ಎಲ್ಲರ ಹಾಗೆ ಚೀಟ್ ಮಾಡಿದ್ದು ಅಂತ ಅವಳಲ್ಲಿಂದ ಬೇಜಾರಿಂದ ಹೋಗ್ತಾಳೆ. ಅವನು ಹೇಳ್ತಿರೋದನ್ನ ಕೇಳೋದಕ್ಕೆ ಅವಳು ರೆಡಿ ಇರೋದಿಲ್ಲ. ಎಷ್ಟೇ ಕಾಲ್ ಮಾಡಿದ್ರು ಅವಳು ಫೋನ್ ಪಿಕ್ ಮಾಡೋದಿಲ್ಲ. ಇದರ ಮಧ್ಯೆ ನಯನ ಅವಳ ಹತ್ರ ಬರ್ತಾಳೆ. ಅರ್ಜುನ್ ಹೇಳಿದ ಹಾಗೆ ಫುಡ್ ನ ತಿಂದು ತಿಂದು ಅವಳಿಗೆ ಸಾಕಾಗಿರುತ್ತೆ. ಆದ್ರೂ ಅವನಿಗೋಸ್ಕರ ಡಯಟ್ ಮಾಡ್ತಾಳೆ. ಇದನ್ನ ಕಂಡಂತಹ ರೋಶಿನಿ ಅವಳೊಂದಿಗೆ ನಿನ್ನ ಈ ಲೈಫ್ ತುಂಬಾ ಟಾಕ್ಸಿಕ್ ಆಗಿದೆ, ನಿಜವಾದ ಪ್ರೀತಿ ಹೇಗಿರೋದಿಲ್ಲ, ಅರ್ಜುನ್ ಯಾವಾಗಾದ್ರೂ ನೀನು ಓಕೆನಾ ಹ್ಯಾಪಿನಾ ಎಂದು ಕೇಳಿದ್ದಾನ? ಯಾವಾಗ ನೋಡಿದ್ರು ನಿನ್ನ ಫಿಗರ್ ನ ಬಗ್ಗೆ ತಾನೇ ಮಾತನಾಡೋದು. ಅವನಿಗೋಸ್ಕರ ನೀನು ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದೀಯ, ಆದ್ರೆ ನಿನ್ನ ಖುಷಿಗೋಸ್ಕರ ಅವನು ಇಲ್ಲಿ ತನಕ ಏನಾದ್ರೂ ಮಾಡಿದ್ದಾನ ಎಂದು ಕೇಳಿದಾಗ ಅವಳಿಗೆ ಅದು ಅರ್ಥ ಆಗೋದಿಲ್ಲ. ಅವನ ಖುಷಿನೇ ನನ್ನ ಖುಷಿ ಅಂತ ನಯನ ಹೇಳ್ತಾ ಇರ್ತಾಳೆ. ಈ ಕಡೆ ನಮ್ಮ ಹೀರೋ ಅವಳನ್ನ ಮೀಟ್ ಆಗೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಅವಳು ಅವನನ್ನ ಅವಾಯ್ಡ್ ಮಾಡ್ತಾನೆ. ಕೊನೆಗೆ ತನ್ನ ನೋವನ್ನ ಮರೆಯೋದಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಳ್ಳೆ ಒಳ್ಳೆ ಫೋಟೋನ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಅದನ್ನ ಕಂಡಾಗ ನಮ್ಮ ರೋಶಿನಿಗೆ ತುಂಬಾ ಬೇಜಾರಾಗುತ್ತೆ. ಶಶಾಂಕ್ನ ನೋಡ್ಬೇಕು ಅಂತ ಅನಿಸೋದಕ್ಕೆ ಶುರು ಆಗುತ್ತೆ. ಹಾಗೆ ಅವನಿಗೆ ಮೆಸೇಜ್ ಮಾಡಿ ನೀನು ಕೊಟ್ಟಂತಹ ವಸ್ತುಗಳನ್ನ ನಿನಗೆ ವಾಪಸ್ ಕೊಡ್ತೇನೆ, ಮೀಟ್ ಆಗ್ತೀಯಾ ಎಂದು ಕೇಳಿದಾಗ ಓಕೆ ಅಂತ ಹೇಳಿ ಅವರಿಬ್ಬರು ಮೀಟ್ ಆಗುವಂತಹ ಆ ಕೆಫೆಯಲ್ಲಿ ಮೀಟ್ ಆಗ್ತಾರೆ. ಹಾಗೆ ಪರಸ್ಪರ ಲೈಫ್ ಹೇಗಿದೆ ಅಂತ ಕೇಳಿದಾಗ ಓಕೆ ಅಂತ ಹೇಳ್ತಾರೆ. ಆದ್ರೆ ಅವರಿಬ್ಬರು ಓಕೆ ಆಗಿರೋದಿಲ್ಲ. ಹಾಗೆ ಜಾಸ್ತಿ ಮಾತನಾಡದೆ ನಮ್ಮ ರೋಶಿನಿ ಜಸ್ಟ್ ಅವನನ್ನ ಹಗ್ ಮಾಡಿ ಬೇಗ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಅವರಿಬ್ಬರ ಮನಸ್ಸಲ್ಲಿ ತುಂಬಾ ನೋವಿರುತ್ತೆ. ಅದೇ ಟೈಮ್ ಅವಳ ತಮ್ಮ ಅಲ್ಲಿರ್ತಾನೆ. ಅವರಿಬ್ಬರು ಹಗ್ ಮಾಡುವಂತಹ ಫೋಟೋ ತೆಗೆದು ಬೇಗ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ. ಹಾಗೆ ಅವರಿಬ್ಬರು ತಮ್ಮ ತಮ್ಮ ಮನೆಗೆ ಹೋದ ನಂತರ ಅವರ ಮದುವೆ ಫಿಕ್ಸ್ ಮಾಡ್ತಾರೆ. ಅವರಿಬ್ಬರು ಬ್ರೇಕಪ್ ಆದಂತಹ ವಿಷಯ ಇಬ್ಬರ ಮನೆಯವರಿಗೂ ಗೊತ್ತಿರೋದಿಲ್ಲ. ಹಾಗೆ ಶಶಾಂಕ್ ಅವಳೊಂದಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಬ್ರೇಕಪ್ ನ ಕಾರ್ಯ ಹೇಗೆ ಹೇಳೋದು ಅಂತ ಕೇಳ್ತಾನೆ. ಅವರಿಬ್ಬರಿಗೆ ಒಬ್ಬರನ್ನೊಬ್ಬರು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಮನೆಯವರು ಫಿಕ್ಸ್ ಮಾಡಿದ ಹಾಗೆ ಅವರಂದುಕೊಂಡ ಹಾಗೆ ನಡೀಲಿ ಅಂತ ರೋಶಿನಿ ಹೇಳಿದಾಗ ನಮ್ಮ ಹೀರೋಗೆ ತುಂಬಾ ಖುಷಿ ಆಗುತ್ತೆ. ಕಾರಣ ಅವಳಂದ್ರೆ ನಮ್ಮ ಹೀರೋಗೆ ತುಂಬಾ ಇಷ್ಟ ಅಲ್ವಾ. ಹಾಗೆ ಬೇಗ ಅವರಿಬ್ಬರ ಎಂಗೇಜ್ಮೆಂಟ್ ನಡೆಸ್ತಾರೆ. ಫಂಕ್ಷನ್ ನ ಮಧ್ಯೆ ನಮ್ಮ ನಯನ ಮೈಕ್ ನ ಹಿಡಿದು ಶಶಾಂಕ್ ನ ಮಾತನಾಡೋದಕ್ಕೆ ಕರೆದಾಗ ಅವನಿಗೆ ಭಯ ಆಗುತ್ತೆ. ಇದನ್ನ ಕಂಡಂತಹ ಅವನ ಫ್ರೆಂಡ್ ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ತಾನೆ. ಹಾಗೆ ಎಂಗೇಜ್ಮೆಂಟ್ ಆದ ನಂತರ ಒಂದು ಟ್ರಿಪ್ ಹೋಗೋದಕ್ಕೆ ನಮ್ಮ ಹೀರೋ ಅವಳನ್ನ ಕರೆದಾಗ ಅವಳು ತನ್ನ ಫ್ಯಾಮಿಲಿಯ ಜೊತೆ ಪರ್ಮಿಷನ್ ಕೇಳಿ ಅವನ ಜೊತೆ ಹೋಗ್ತಾನೆ. ಆ ಟ್ರಿಪ್ ಕಾರಣ ಅವರಿಬ್ಬರು ಇನ್ನೂ ತುಂಬಾ ಕ್ಲೋಸ್ ಆಗ್ತಾರೆ. ಇದರ ಮಧ್ಯೆ ಅವಳ ಫೋಟೋ ತೆಗೆಯೋದಕ್ಕೆ ನಮ್ಮ ಹೀರೋ ಟ್ರೈ ಮಾಡಿದಾಗ ಪ್ಲೀಸ್ ನನ್ನ ಫೋಟೋ ತೆಗಿಬೇಡ ಅಂತ ನಮ್ಮ ರೋಶಿನಿ ಹೇಳ್ತಾಳೆ. ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಅವನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪಿಕ್ ನ ಅಪ್ಲೋಡ್ ಮಾಡಿರ್ತಾನೆ. ಅದನ್ನ ಕಂಡಾಗ ನಮ್ಮ ರೋಶಿನಿ ಜಗಳ ಮಾಡ್ತಾಳೆ. ಯಾರ ಹತ್ರ ಕೇಳಿ ನೀ ನನ್ನ ಪಿಕ್ ನ ಅಪ್ಲೋಡ್ ಮಾಡಿದ್ದು ಅಂದಾಗ ಇದ್ರಲ್ಲೇನಿದೆ ಅಂತ ಅವನು ಕೇಳಿದಾಗ ನನ್ನ ಒಂದೇ ಒಂದು ಪಿಕ್ ಸಹ ನನ್ನ ಹತ್ರ ಕೇಳದೆ ನೀನು ಅಪ್ಲೋಡ್ ಮಾಡ್ಬೇಡ ಅಂತ ಹೇಳ್ತಾಳೆ. ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಇಲ್ಲಿ ತನಕ ತನ್ನ ಫೋಟೋ ಹಾಕಿರೋದಿಲ್ಲ. ಈ ಕಾರಣದಿಂದ ರೋಶಿನಿ ಅವನ ಜೊತೆ ಜಗಳ ಮಾಡಿರ್ತಾಳೆ. ಇದರ ಮಧ್ಯೆ ಹೀರೋಗೆ ಆಫೀಸ್ ಇಂದ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಆಫೀಸ್ಗೆ ಬಾ ಅಂತ ಹೇಳ್ತಾರೆ. ಹಾಗೆ ನಮಗೆ ಹೋಗೋಣ ಅಂತ ನಮ್ಮ ಹೀರೋ ಅವಳೊಂದಿಗೆ ಕೇಳಿದಾಗ ಒಂದು ವಾರದ ಟ್ರಿಪ್ ತಾನೇ ನಾವು ಪ್ಲಾನ್ ಮಾಡಿ ಬಂದಿದ್ದು, ಈಗ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಹೋಗೋದು, ಈಗ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳು ಅಂದಾಗ ನನಗೆ ಹಾಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೀರೋ ಹೇಳಿದಾಗ ನಾನು ನಿನ್ನ ಜಾಗದಲ್ಲಿದ್ರೆ ಕಾಲ್ ಮಾಡಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ ಅಂತ ರೋಶಿನಿ ಹೇಳಿದಾಗ ನಮ್ಮ ಹೀರೋಗೆ ಸಿಟ್ಟು ಬಂದು ನಾನು ಹೇಗಿದ್ದೇನೋ ಹಾಗೆ ಎಲ್ಲರನ್ನ ಫೇಸ್ ಮಾಡೋದು ಅಲ್ಲದೆ ನಿನ್ನ ಹಾಗೆ ಈ ಗ್ಲಾಸ್ ನ ಇಟ್ಟು ಮ್ಯಾನೇಜ್ ಮಾಡೋದಿಲ್ಲ ಅಂತ ಅವರಿಬ್ಬರು ಪರಸ್ಪರ ಜಗಳ ಮಾಡ್ತಾರೆ. ಹಾಗೆ ರೂಮ್ಗೆ ಹೋದ ನಂತರ ನಮ್ಮ ರೋಶಿನಿ
ನಿದ್ರೆ ಮಾಡ್ತಾಳೆ. ಆಗ ನಮ್ಮ ಹೀರೋ ಮೆಲ್ಲೆ ಅವಳ ಹತ್ರ ಹೋಗಿ ಅವಳ ಗ್ಲಾಸ್ ನ ತೆಗಿತಾನೆ. ಅವಳು ಒಳ್ಳೆ ನಿದ್ರೆ ಆದ ಕಾರಣ ಅವಳಿಗೆ ಗೊತ್ತಾಗೋದಿಲ್ಲ. ಹಾಗೆ ಬೇಗ ತನ್ನ ಕ್ಯಾಮರಾ ತೆಗೆದು ಹೊರಗೆ ಹೋದ ನಂತರ ಅವಳ ಫೋಟೋ ತೆಗಿತಾನೆ. ಮೊದಲ ಸಲ ಅವಳನ್ನ ಸ್ಪೆಕ್ಸ್ ಇಲ್ಲದೆ ಅವನು ನೋಡೋದು. ಅವನು ಫೋಟೋ ತೆಗೆದಂತಹ ಕಾರ್ಯ ಅವಳಿಗೆ ಗೊತ್ತಿರೋದಿಲ್ಲ. ಅವರಿಬ್ಬರ ಮಧ್ಯೆ ಇರುವಂತಹ ಮನಸ್ತಾಪ ಸರಿಯಾಗಿರೋದಿಲ್ಲ. ಆಫೀಸ್ ಇಂದ ಕರೆದ ಕಾರಣ ಟ್ರಿಪ್ ನ ಕ್ಯಾನ್ಸಲ್ ಮಾಡಿ ಅವರಿಬ್ಬರು ರಿಟರ್ನ್ ಹೋಗ್ತಾರೆ. ರೋಶಿನಿ ಆಫೀಸ್ಗೆ ಹೋದಾಗ ಅವಳ ಬಾಸ್ ರೀಸನ್ ಹೇಳಿ ಆ ಹುಡುಗಿಯರನ್ನ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಕೊನೆಗೆ ಅವಳಿಗೆ ಸಿಟ್ಟು ಬಂದು, ನೀವು ಪರ್ಫೆಕ್ಟ್ ಫಿಗರ್ ಬೇಕು ಅಂತ ಬೇರೆ ಹುಡುಗಿಯರನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ನೀವು ಹೇಳ್ತಿರೋದನ್ನ ಕೇಳಿದ್ರೆ ಆ ಹುಡುಗಿಯರಿಗೆ ತಾವು ಕ್ಯೂಟ್ ಅಲ್ಲ ಎಂಬ ಧಾರಣೆ ಬರುತ್ತೆ. ಹುಡುಗಿಯರು ಹೇಗಿದ್ದಾರೋ ಹಾಗೆ ಅವರನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಕಲಿಯಬೇಕು. ನನಗೆ ಇನ್ಮುಂದೆ ನಿಮ್ ಹತ್ರ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತನ್ನ ಕೆಲಸ ರಿಸೈನ್ ಮಾಡಿ ಅವಳಲ್ಲಿಂದ ಹೋಗ್ತಾಳೆ. ಈ ಕಡೆ ರೋಶಿನಿಯ ಜೊತೆ ಜಗಳ ಆದ ಕಾರಣ ನಮ್ಮ ಹೀರೋ ಬೇಜಾರಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ಮ ನಯನ ಅವಳ ಹತ್ರ ಬರ್ತಾಳೆ. ನಯನ ತುಂಬಾ ಬೇಜಾರಲ್ಲಿ ಇರ್ತಾಳೆ. ನೀನು ಹೇಳಿದ್ದೆಲ್ಲ ನಿಜ ಅಂತ ನಯನ ಅವಳೊಂದಿಗೆ ಹೇಳ್ತಾಳೆ. ಅರ್ಜುನ್ ಯಾವಾಗ್ಲೂ ನನ್ನ ಫಿಗರ್ ಮತ್ತೆ ಬ್ಯೂಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ದು. ನಾನು ಓಕೆನಾ ಹ್ಯಾಪಿನಾ ಅಂತ ಅವನು ಇಲ್ಲಿ ತನಕ ಕೇಳಿಲ್ಲ. ಅವನ ಜೊತೆ ನಾನು ಒಂದು ಟ್ರಿಪ್ ಗೆ ಹೋಗಿದ್ದೆ. ಆ ಜಾಗದಲ್ಲಿ ಅವನು ನನ್ನ ಗೇಲಿ ಮಾಡ್ತಾ ಇದ್ದ. ಮೊದಲೆಲ್ಲ ಅವನು ನನ್ನ ದಪ್ಪ ಆಗಿದ್ದೀಯ ಅಂತ ಹೇಳಿ ಡಯಟ್ ಮಾಡಿಸಿ ದಪ್ಪ ಕಮ್ಮಿ ಮಾಡ್ದ. ಈಗ ನಾನು ಸ್ಲಿಮ್ ಆದ ಕಾರಣ ನೋಡೋದಕ್ಕೆ ಚೆನ್ನಾಗಿಲ್ಲ, ಸ್ವಲ್ಪ ದಪ್ಪ ಆಗುವಂತ ಊಟ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. ಅವನು ಹೇಳಿದ ಹಾಗೆ ಕೇಳಿ ಕೇಳಿ ಈಗ ನಾನು ನನ್ನನ್ನೇ ಮರೆತು ಹೋಗುವ ಪರಿಸ್ಥಿತಿಗೆ ಬಂದಿದ್ದೇನೆ. ಇನ್ ಮುಂದೆ ನಾನು ನನಗಿಷ್ಟ ಬಂದ ಹಾಗೆ ಇರ್ತೇನೆ. ನೀನು ತುಂಬಾ ಲಕ್ಕಿ, ನಿನಗೆ ಶಶಾಂಕ್ನ ಹಾಗೆ ಇರುವಂತಹ ಹುಡುಗ ಸಿಕ್ಕಿದ್ದಕ್ಕೆ. ಅವನು ನೀನು ಹೇಗಿದ್ದೀಯ ಹಾಗೆ ಅಕ್ಸೆಪ್ಟ್ ಮಾಡಿದ್ದಾನೆ. ಅವನು ಅರ್ಜುನ ಹಾಗೆ ಅಲ್ಲ, ಅವನನ್ನ ಮಿಸ್ ಮಾಡ್ಬೇಡ. ಅವನ ಹಾಗೆ ಇರುವಂತಹ ಹುಡುಗನ್ನ ಲೈಫ್ ಲಾಂಗ್ ಸಿಗೋದಿಲ್ಲ ಅಂತ ನಮ್ಮ ನಯನ ಹೇಳಿದಾಗ ನಮ್ಮ ರೋಶನಿಗೆ ತುಂಬಾ ಬೇಜಾರಾಗುತ್ತೆ. ಕಾರಣ ಇಲ್ಲದೆ ಅವನ ಜೊತೆ ಜಗಳ ಆಡಿದ್ದು ಅಂತ. ಶಶಾಂಕ್ ಇಲ್ಲಿ ತನಕ ಅವಳನ್ನ ಹರ್ಟ್ ಮಾಡಿರೋದಿಲ್ಲ. ಅವನನ್ನ ಮಿಸ್ ಮಾಡಿದ್ರೆ ಲೈಫ್ ಲಾಂಗ್ ಸಿಗೋದಿಲ್ಲ ಅಂತ ಹೇಳಿ ಬೇಗ ಶಶಾಂಕ್ ನ ಮೀಟ್ ಆಗಿ ಸಾರಿ ಕೇಳಿದ ನಂತರ ಹಗ್ ಮಾಡ್ತಾಳೆ. ಹಾಗೆ ಯಾಕೆ ಅವಳು ಎಲ್ಲರಿಂದ ಹೀಗೆ ದೂರ ಆಗೋದು ಎಂಬ ಕಾರ್ಯ ಓಪನ್ ಆಗಿ ಹೇಳ್ತಾಳೆ. ಅವಳಿಗೆ 15 ವರ್ಷ ಇದ್ದಾಗ ಒಂದು ಕಸಿನ್ ವೆಡ್ಡಿಂಗ್ ನ ಅಟೆಂಡ್ ಮಾಡೋದಕ್ಕೆ ಫ್ಯಾಮಿಲಿಯ ಜೊತೆ ಹೋಗಿರ್ತಾಳೆ. ಆಗ ಅವಳ ಆಂಟಿ ಎಲ್ಲರೊಂದಿಗೆ ರೋಶಿನಿಗೆ ಅವಳಮ್ಮನ ನಗು ಸಿಕ್ಕಿರೋದು ಅಂದಾಗ ಅವಳಮ್ಮ ಎಲ್ಲರೊಂದಿಗೆ ನನ್ನ ನಗು ಸಿಕ್ಕಿರಬಹುದು, ಆದ್ರೆ ಆ ಮೂಗು ಮಾತ್ರ ಅವಳಪ್ಪಂದು ಮೂಗು ಬಿಟ್ರೆ ಬಾಕಿ ಎಲ್ಲ ಪರ್ಫೆಕ್ಟ್ ಅಂತ ಹೇಳಿರ್ತಾರೆ. ಅವತ್ತಿಂದ ತನ್ನ ಮೂಗು ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡ್ತಾಳೆ. ಎಲ್ಲರ ಕಣ್ಣಿಗೆ ನಯನ ಪರ್ಫೆಕ್ಟ್ ಆಗಿರ್ತಾಳೆ. ಅವಳಮ್ಮನ ಹಾಗೆ ನಯನ ತುಂಬಾ ಕ್ಯೂಟ್ ಆಗಿರ್ತಾಳೆ. ಇದರಿಂದ ಅವಳು ಆ ಗ್ಲಾಸ್ ನ ಧರಿಸಿ ತನ್ನ ಮೂಗನ್ನ ಕವರ್ ಮಾಡ್ತಾ ಇದ್ದಿದ್ದು. ಅವತ್ತು ಅವರೆಲ್ಲರೂ ತಮಾಷೆಗೆ ಹೇಳಿರಬಹುದು, ಎಲ್ರೂ ಮರೆತಿರಬಹುದು, ಆದ್ರೆ ಅವಳ ಮನಸ್ಸಿಂದ ಆ ಮಾತು ಹೋಗಿರೋದಿಲ್ಲ. ಅವಳ ಈ ಕತೆ ಕೇಳಿದಾಗ ನನಗೆ ಶಾ ಬರದಿರುವ ಕಾರಣ ಹಲವಾರು ಯೂಟ್ಯೂಬ್ ವಿಡಿಯೋಸ್ ನ ನೋಡಿ ಅದನ್ನ ಉಚ್ಚರಿಸೋದಕ್ಕೆ ಟ್ರೈ ಮಾಡಿದ್ದೇನೆ. ನನಗೆ ಶಿಲ್ಪಾ ಶೆಟ್ಟಿ ಅಂದ್ರೆ ತುಂಬಾ ಇಷ್ಟ. ಫೇವ್ರೆಟ್ ಆಕ್ಟರ್ ಯಾರಂತ ಕೇಳಿದ್ರೆ ಅವರ ಹೆಸರನ್ನ ಸಹ ಹೇಳೋದಕ್ಕಾಗದೆ ಕಾಜೋಲ್ ಅಂತ ಹೇಳ್ತೇನೆ ಅಂತ ಪರಸ್ಪರ ಅವರಿಬ್ಬರು ಅವರವರ ನೋವನ್ನ ಹೇಳಿಕೊಂಡ ನಂತರ ಈ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೆ ನಮ್ಮ ಶಶಾಂಕ್ ಮೀಟಿಂಗ್ ನ ಅಟೆಂಡ್ ಮಾಡಿದಾಗ ಅವನ ಬಾಸ್ ಅವನೊಂದಿಗೆ ಬರುವ ಆನ್ಯುವಲ್ ಡೇಗೆ ನೀನು ಪ್ರೆಸೆಂಟೇಶನ್ ಮಾಡ್ಬೇಕು ಅಂದಾಗ ನಮ್ಮ ಶಶಾಂಕ್ಗೆ ಟೆನ್ಷನ್ ಆಗುತ್ತೆ. ಹಾಗೆ ತನ್ನ ಕೊಲೀಗ್ ಜೊತೆ ಪ್ರೆಸೆಂಟೇಶನ್ ಅಟೆಂಡ್ ಮಾಡೋದಕ್ಕೆ ಶಶಾಂಕ್ ಹೇಳಿದಾಗ ಅದಾಗೋದಿಲ್ಲ, ನೀನೇ ಮಾಡ್ಬೇಕು ಅಂತ ಬಾಸ್ ಹೇಳ್ತಾನೆ. ಹಾಗೆ ಶಾ ಉಚ್ಚರಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಆದ್ರೆ ಅವನಿಂದ ಅದಾಗೋದಿಲ್ಲ. ಹಾಗೆ ಪ್ರೆಸೆಂಟೇಶನ್ ನ ಹಿಂದಿನ ದಿನ ರಾಜೀನಾಮೆ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕಾರಣ ಎಲ್ಲರ ಮುಂದೆ ಶಾ ಉಚ್ಚರಿಸಿದ್ರೆ ನಾಚಿಕೆ ಆಗುತ್ತೆ ಅಂತ. ಈ ಕಾರ್ಯ ತಿಳಿದಂತಹ ನಮ್ಮ ರೋಶಿನಿ ಅವನನ್ನ ಮೋಟಿವ್ ಮಾಡ್ತಾಳೆ. ನಾನನ್ನ ಕೆಲಸ ಬಿಟ್ಟಿದ್ದು ಯಾಕೆ ಗೊತ್ತಾ, ನನ್ನ ಓನರ್ ನ ಬಿಹೇವಿಯರ್ ಕಾರಣ. ಆದ್ರೆ ನೀನು ನಿನ್ನೊಳಗಿರುವಂತಹ ಪ್ರಾಬ್ಲಮ್ ಇಂದ ಈ ಕೆಲಸ ಬಿಡ್ತಾ ಇರೋದು. ಅದನ್ನ ನೀನು ಓವರ್ಕಮ್ ಮಾಡ್ಲೇಬೇಕು. ಇನ್ನಾದ್ರೂ ಧೈರ್ಯದಿಂದ ನೀನು ಮಾತನಾಡೋದಕ್ಕೆ ರೆಡಿ ಆಗಿಲ್ಲ ಅಂದ್ರೆ ಲೈಫ್ ಲಾಂಗ್ ಹೀಗೆ ಇರ್ತೀಯ ಅಂದಾಗ ನಮ್ಮ ಹೀರೋ ಅವಳ ಮಾತನ್ನ ಕೇಳಿ ಪ್ರೆಸೆಂಟೇಶನ್ ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆದ್ರೆ ಅವನಿಂದ ಆಗೋದಿಲ್ಲ. ಹಾಗೆ ರಿಸೈನ್ ಲೆಟರ್ ನ ಮೇಲ್ ಮಾಡಿ ಸಮಾಧಾನದಿಂದ ಮಲಗ್ತಾನೆ. ಹಾಗೆ ಅವನಿಗೊಂದು ಕನಸು ಬೀಳುತ್ತೆ. ಅವನು ಶಾಲೆಗೆ ಹೋಗುವಾಗ ಟೀಚರ್ ಒಂದು ಹಾಡನ್ನ ಹಾಡೋದಕ್ಕೆ ಹೇಳಿದ ಕಾರಣ ಎಲ್ಲರ ಮುಂದೆ ಹಾಡನ್ನ ಹಾಡ್ತಾನೆ. ಶಾನ ಬದಲು ಸಾ ಉಚ್ಚರಿಸಿದ ಕಾರಣ ಮಕ್ಕಳೆಲ್ಲ ನಗಾಡ್ತಾರೆ. ಆದ್ರೂ ಅವನದನ್ನ ಕೇರ್ ಮಾಡದೆ ಆ ಹಾಡನ್ನ ಖುಷಿಯಿಂದ ಆಡಿ ಮುಗಿಸ್ತಾನೆ. ಹಾಗೆ ಆ ಕನಸನ್ನ ಕಂಡು ನಮ್ಮ ಹೀರೋ ಎದ್ದೇಳ್ತಾನೆ. ಈ ಕಡೆ ಅಪ್ಪ ಅವಳೊಂದಿಗೆ ಈ ಸಲದ ಸ್ಟ್ರೀಟ್ ಫೋಟೋಗ್ರಫಿಯಲ್ಲಿ ಶಶಾಂಕ್ಗೆ
ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳಿ ಅದನ್ನ ನೋಡೋದಕ್ಕೆ ಅವರಿಬ್ಬರು ಹೋಗಿ ನೋಡಿದಾಗ ನಮ್ಮ ರೋಶಿನಿಗೆ ಶಾಕ್ ಆಗುತ್ತೆ. ಅವರಿಬ್ಬರು ಟ್ರಿಪ್ಗೆ ಹೋದಾಗ ಅವಳ ಫೋಟೋ ತೆಗೆದಿರ್ತಾನಲ್ವಾ, ಆ ಫೋಟೋ ಆಗಿರುತ್ತೆ ಅದು. ಅದರಲ್ಲಿ ಅವಳು ತುಂಬಾ ಕ್ಯೂಟ್ ಆಗಿರ್ತಾಳೆ. ಆ ಫೋಟೋ ನೋಡಿದಂತಹ ಪ್ರತಿಯೊಬ್ಬರು ಇದು ನೀವೇ ತಾನೇ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಅಂತ ಎಲ್ರು ಹೇಳ್ತಾರೆ. ತಾನು ಚೆನ್ನಾಗಿಲ್ಲ ಅಂತ ತಾನೇ ಇಷ್ಟು ವರ್ಷ ಅವಳಂದುಕೊಂಡಿದ್ದು. ಈಗ ಫೋಟೋ ನೋಡಿ ಎಲ್ರು ನೀನು ಚೆನ್ನಾಗಿದ್ದೀಯ ಅಂದಾಗ ಅವಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈ ಕಡೆ ನಮ್ಮ ಶಶಾಂಕ್ ರಿಸೈನ್ ಲೆಟರ್ ಹಾಕಿದ ಕಾರಣ ಅವನ ಬಾಸ್ ಶಶಾಂಕ್ ನ ಫ್ರೆಂಡ್ ನ ಜೊತೆ ಪ್ರೆಸೆಂಟೇಶನ್ ಮಾಡೋದಕ್ಕೆ ಹೇಳ್ತಾರೆ. ಆದ್ರೆ ಕರೆಕ್ಟ್ ಟೈಮ್ಗೆ ಶಶಾಂಕ್ ಆ ಸ್ಪಾಟ್ ಗೆ ಬಂದು ತನ್ನ ಪ್ರಾಬ್ಲಮ್ ನ ಎಲ್ಲರ ಮುಂದೆ ಹೇಳಿಕೊಂಡ ನಂತರ ಪ್ರೆಸೆಂಟೇಶನ್ ನ ಸ್ಟಾರ್ಟ್ ಮಾಡ್ತಾನೆ. ಅವನ ಪ್ರಾಬ್ಲಮ್ ನ ಹೇಳಿಕೊಂಡಾಗ ಯಾರು ಕೂಡ ನಗಾಡೋದಿಲ್ಲ. ಹಾಗೆ ಅವನ ಪ್ರೆಸೆಂಟೇಶನ್ ನೋಡೋದಕ್ಕೆ ನಮ್ಮ ರೋಶಿನಿ ಸ್ಪೆಕ್ಸ್ ನ ಬಿಚ್ಚಿ ಬಂದಿರ್ತಾಳೆ. ಹಾಗೆ ಅವರಿಬ್ಬರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಅವರಿಬ್ಬರ ಮದುವೆ ನಡೀತಿರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಮೂವಿ ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು.